ಓಂ ಶಾಂತಿ. ಮುರಳಿಯ ದಿನಾಂಕ 17/7/2025. मीठे बच्चे, ऊंच बनना है तो अपना पोता में रोज देखो. कोई भी कर्म इंद्रिय धोखा न दे. आंखें बहुत धोखेबाज है, इनसे संभाल करो. ಮಧುರ ಮಕ್ಕಳೇ, ಉನ್ನತ ಆಗಬೇಕಾದರೆ ನಿಮ್ಮ ಲೆಕ್ಕಾಚಾರವನ್ನು ಪ್ರತಿದಿನ ನೋಡಿಕೊಳ್ಳಿರಿ. ಯಾವುದೇ ಕರ್ಮ ಇಂದ್ರಿಯ ನಿಮಗೆ ಮೋಸ ಮಾಡಬಾರದು. ಕಣ್ಣು ಬಹಳ ಮೋಸ ಮಾಡ್ತದೆ. ಅದರಿಂದ ನಿಮ್ಮ ರಕ್ಷಣೆ ಮಾಡಿಕೊಳ್ಳಿರಿ, ಸಂಭಾಲನೆ ಮಾಡಿಕೊಳ್ಳಿರಿ. प्रश्न: सबसे बुरी आदत कौन सी है? उनसे बचने का उपाय क्या है? ಎಲ್ಲಕ್ಕಿಂತಲೂ ಕೆಟ್ಟ ಅಭ್ಯಾಸ ಯಾವುದಾಗಿದೆ? ಅದರಿಂದ ಬಚಾವಾಗಲು ಉಪಾಯ ಏನಾಗಿದೆ? सबसे बुरी आदत है जबान का स्वाद. कोई अच्छी चीज़ देखी तो छिपाकर ಖಾ ಲೇಂಗೆ. ಎಲ್ಲಕ್ಕಿಂತಲೂ ಕೆಟ್ಟ ಅಭ್ಯಾಸ ಅಂದರೆ ನಾಲ್ಗೆಯ ರುಚಿ. ಯಾವುದೇ ಒಳ್ಳೆಯ ಪದಾರ್ಥ ನೋಡಿದಾಗ ಹೇಳದೆ ಕೇಳದೆ ಮುಚ್ಚಿ ತಿಂದು ಬಿಡ್ತಾರೆ. छिपाना अर्थात चोरी. चोरी रूपी माया भी बहुतों को नाक कान से पकड़ लेती है. ಮುಚ್ಚಿ ಇಟ್ಟುಕೊಳ್ಳುವುದು ಅಥವಾ ಬಚ್ಚಿ ಇಟ್ಕೊಂಡು ತಿನ್ನುವುದು ಸಹ ಕಳ್ಳತನ ಆಗಿದೆ. ಈ ಕಳ್ಳತನ ರೂಪಿ ಮಾಯೆ ಅನೇಕರ ಮೂಗು ಮತ್ತು ಕಿವಿಯನ್ನೇ ಹಿಡಿದು ಬಿಡುತ್ತದೆ. ಮುಚ್ಚಿ ಮುಚ್ಚಿ ತಿನ್ನುವುದು ಅಂದರೆ ಕಳ್ಳತನ ಮಾಡುವುದು. इससे बचने का साधन जब भी कहाँ बुद्धि जाए तो खुद ही खुद को सजा दो. ಇದರಿಂದ ರಕ್ಷಿಸಿಕೊಳ್ಳಲು ಸಾಧನ ಆಗಿದೆ. ಎಲ್ಲೆಲ್ಲಿ ನಮ್ಮ ಬುದ್ಧಿ ಹೋಗ್ತದೆ, ಎಲ್ಲೆಲ್ಲಿ ನೋಡಿ ತಿನ್ನಬೇಕನ್ನಿಸ್ತದೆ, ಅಲ್ಲಿ ನಿಮಗೆ ನೀವೇ ಶಿಕ್ಷೆ ಕೊಡಿ. बुरी आदतों को निकालने के लिए अपने आप को खूब फटकार लगाओ. ಕೆಟ್ಟ ಅಭ್ಯಾಸಗಳನ್ನು ಬಿಡುವುದಕ್ಕಾಗಿ ನಿಮಗೆ ನೀವೇ ಹೊಡ್ಕೊಳ್ರಿ, ನಿಮಗೆ ನೀವೇ ಶಿಕ್ಷೆ ಕೊಡಿ. ಓಂ ಶಾಂತಿ. आत्म अभिमानी होकर बैठे हो. हर एक बात अपने आप से पूछनी होती है. हम आत्म अभिमानी हो बैठे हैं और बाप को याद कर रहे हैं. ನಿಮಗೆ ನೀವೇ ಕೇಳ್ಕೊಳ್ಳಿ, ಆತ್ಮ ಅಭಿಮಾನಿಯಾಗಿ ಕುಳಿತಿದ್ದೀರಾ? ತಂದೆಯನ್ನು ನೆನಪು ಮಾಡ್ತಿದ್ದೀರಾ? ಗಾಯಾ ಹುವಾ ಹೇ ಶಿವಶಕ್ತಿ ಪಾಂಡವ್ ಸೇನಾ, ಯಶು ಬಾಬಾ ಕಿ ಸೇನಾ ಬೈಠಿ ಹೇನ. ಗಾಯನ ಇದೆ, ಶಿವತಂದೆಯ ಸನ್ಮುಖದಲ್ಲಿ ಕುಳಿತಿರುವಂಥವರು ಈಶ್ವರೀಯ ಸೈನಿಕರಾಗಿದ್ದಾರೆ, ಆತ್ಮಿಕ ಸೈನಿಕರಾಗಿದ್ದಾರೆ. उस जिस्मानी सेना में सिर्फ जवान होते, बूढ़े व बच्चे आदि नहीं होते. इस सेना में बूढ़े बच्चे जवान आदि सब बैठे. ಸ್ಥೂಲವಾದ ಸೇನೆಯಲ್ಲಿ ಕೇವಲ ಯುವಕರು ಮಾತ್ರ ಇರ್ತಾರೆ, ಮಕ್ಕಳು ಮುದುಕರು ಇರೋದಿಲ್ಲ. ಆದರೆ ಈ ಆತ್ಮಿಕ ಸೇನೆಯಲ್ಲಿ ಮಕ್ಕಳು, ಮುದುಕರು, ಯುವಕರು, ಹೆಣ್ಮಕ್ಕಳು ಎಲ್ಲರೂ ಇದ್ದಾರೆ. ಯಹ ಹೇ ಮಾಯಾ ಪರ್ ಜೀತ್ ಪಾನೆ ಕೆ ಲಿಯೆ ಸೇನಾ. ಇದಾಗಿದೆ ಮಾಯೆಯ ಮೇಲೆ ವಿಜಯ ಪಡೆಯುವ ಸೈನ್ಯ. ಹರೇ ಕೋ ಮಾಯಾ ಪರ್ ಜೀತ್ ಪಾಕರ್ ಬಾಪ್ ಸೆ ಬೇಹದ್ ಕಾ ವರ್ಸಾ ಲೇನಾ ಹೈ. ಬಚ್ಚೆ ಜಾನ್ತೆ ಹೇ ಮಾಯಾ ಬಡಿ ಪ್ರಬಲ್ ಹೈ. ಇಲ್ಲಿ ಪ್ರತಿಯೊಬ್ಬರು ಮಾಯೆಯನ್ನು ಜಯಿಸಿ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದಕ್ಕಾಗಿ ಯುದ್ಧ ಮಾಡ್ತಿದ್ದಾರೆ.
ಮಾಯೆ ಬಹಳ ಪ್ರಬಲ ಆಗಿದೆ, ಶಕ್ತಿಶಾಲಿ ಆಗಿದೆ. कर्म इंद्रियां सबसे जास्ती धोखा देती है. चार्ट में यह भी लिखो कि आज कौन सी कर्म इंद्रिय ने धोखा दिया. कर्म ಇಂದ್ರಿಯಗಳು ಆತ್ಮಕ್ಕೆ ಬಹಳ ಮೋಸ ಮಾಡ್ತವೆ. ಅದಕ್ಕಾಗಿ ಚಾರ್ಟ್ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಯಾವ ಕರ್ಮ ಇಂದ್ರಿಯ ಇವತ್ತು ನನಗೆ ಮೋಸ ಮಾಡಿದೆ ಅಂತ ನೋಡ್ಕೊಳ್ಳಿ. आज फलानी को देखा तो दिल हुई उनको हाथ लगाए, यह करे. आँखें बहुत नुकसान करती है. हर एक कर्म इंद्रिय देखो कौन सी कर्म इंद्रिय बहुत नुकसान करती है. ನೋಡ್ಕೊಳ್ಳಿ, ಯಾರನ್ನಾದರೂ ನೋಡಿದಾಗ ಅವರಿಗೆ ಮುಟ್ಟಬೇಕು ಅಂತ ಏನಾದರೂ ಸಂಕಲ್ಪ ಬಂತ? ಈ ಕಣ್ಣು ಬಹಳ ಮೋಸ ಮಾಡ್ತದೆ. ಪ್ರತಿಯೊಂದು ಕರ್ಮ ಇಂದ್ರಿಯವನ್ನು ನೋಡ್ಕೊಳ್ತಾ ಹೋಗಿ. ಯಾವ ಕರ್ಮ ಇಂದ್ರಿಯ ನಿಮಗೆ ಜಾಸ್ತಿ ಮೋಸ ಮಾಡ್ತಾ ಇದೆ. सूरदास का भी इस पर मिसाल देते हैं. अपनी जांच रखनी चाहिए. ಸೂರದಾಸನ ಉದಾಹರಣೆಯೂ ಕೂಡ ಈ ವಿಷಯದಲ್ಲಿ ಹೇಳ್ತಾರೆ. ಅವನು ನೋಡಿದರೆ ಆಕರ್ಷಣೆ ಆಗ್ತದೆ, ವಿಕಾರ ಉತ್ಪತ್ತಿ ಆಗ್ತದೆ ಅಂಥೇಳಿ ತನ್ನ ಕಣ್ಣುಗಳನ್ನೇ ಕಿತ್ತಾಕ್ತಾನೆ. ಬಾಬಾ ಹೇಳ್ತಾರೆ, ನೀವು ಕಣ್ಣುಗಳನ್ನು ಕೀಳುವ ಅವಶ್ಯಕತೆ ಇಲ್ಲ, ಆದರೆ ಕಣ್ಣಿನ ಮೂಲಕ ನೋಡುವ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಿ. अच्छे अच्छे बच्चों को भी माया धोखा देती है. बल सर्विस अच्छी करते परंतु आंखें धोखा देती है, क्योंकि दुश्मन है ना. ಅನೇಕ ಮಕ್ಕಳು ಒಳ್ಳೊಳ್ಳೆ ಮಕ್ಕಳು ಸೇವೆ ಭಾಳ ಚೆನ್ನಾಗಿ ಮಾಡ್ತಾರೆ, ಆದರೆ ಕಣ್ಣು ಮೋಸ ಮಾಡ್ತದೆ. ಯಾಕೆಂದರೆ ಕಣ್ಣು ನಮಗೆ ಶತ್ರು ಆಗಿದೆ. ಹಮಾರೆ ಪದಕ್ಕೂ ಭ್ರಷ್ಟ ಕರ್ ದೇತಿ ಹೇ. ಕಣ್ಣು ನಮಗೆ ಮೋಸ ಮಾಡಿ ನಮ್ಮ ಪದವಿಯನ್ನೇ ಭ್ರಷ್ಟ ಮಾಡಿಬಿಡ್ತದೆ. जो सेंसिबल बच्चे हैं उनको अच्छी रीति नोट करना चाहिए. डायरी पॉकेट में पड़ी हो. जैसे भक्ति मार्ग में बुद्धि और तरफ भागती है तो अपने को चुटकी काटते. ಯಾರೋ ಸೂಕ್ಷ್ಮ ಬುದ್ಧಿ ಮಕ್ಕಳಿದ್ದಾರೆ, ಅವರು ಇಂಥಿಂಥ ಪಾಯಿಂಟ್ಸ್ಗಳನ್ನು ಡೈರಿಯಲ್ಲಿ ನೋಟ್ ಮಾಡ್ಕೋಬೇಕು. ಆ ಡೈರಿಯನ್ನು ತಮ್ಮ ಜೊತೆಗೆ ಇಟ್ಕೊಳ್ಬೇಕು. ಹೇಗೆ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾಡುವಾಗ ಏನಾದರೂ ಬುದ್ಧಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದರೆ ತಮಗೆ ತಾವೇ ಏನು ಮಾಡ್ತಾರೆ, ಹೊಡ್ಕೊಳ್ತಾರೆ ಅಥವಾ ಚಿವುಟ್ ಕೊಡ್ತಾರೆ. तुमको भी सजा देनी चाहिए, बड़ी खबरदारी रखनी चाहिए. कर्म इंद्रिया धोखा तो नहीं देती. ಹಾಗೆ ನಿಮ್ಮ ಕರ್ಮ ಇಂದ್ರಿಯ ಏನಾದರೂ ಚಂಚಲ ಆಗ್ತಾ ಇದ್ದರೆ ನಿಮಗೆ ನೀವೇ ಶಿಕ್ಷೆ ಕೊಡಬೇಕು. ಬಹಳ ಎಚ್ಚರಿಕೆಯಿಂದ ಇರಬೇಕು. कर्मेंद्रिय धोखा नहीं दे, किनारा कर लेना चाहिए. खड़ा होकर देखना भी नहीं चाहिए. स्त्री पुरुष का ही बहुत हंगामा है. ಒಬ್ಬರನ್ನ ನೋಡಿದರೆ ಅವರ ಕಡೆಗೆ ನಿಮ್ಮ ಬುದ್ಧಿ ಆಕರ್ಷಣೆ ಆಗ್ತಾ ಇದ್ದರೆ ಅಲ್ಲಿಂದ ನೀವು ದೂರ ಹೋಗಬೇಕು. ಅಲ್ಲೇ ನಿಂತ್ಕೊಂಡು ಆ ದೇಹಧಾರಿಯನ್ನು ನೋಡಬಾರದು. देखने से काम विकार की दृष्टि जाती है. ನೋಡೋದ್ರಿಂದ ಏನಾಗ್ತದೆ, ಕಾಮವಿಕಾರದ ದೃಷ್ಟಿ ಬಂದ್ಬಿಡ್ತದೆ. इसलिए सन्यासी लोग आंखें बंद करके बैठते. कोई सन्यासी तो स्त्री को पीठ देकर बैठते. ಅದಕ್ಕಾಗಿ ಸನ್ಯಾಸಿ ಜನ ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ತಾರೆ. ಕೆಲವರು ಹೆಣ್ಣು ಮಕ್ಕಳನ್ನು ನೋಡೋದೇ ಇಲ್ಲ. ಹೆಣ್ಣು ಮಕ್ಕಳು ಬಂದಾಗ ಆ ಕಡೆಗೆ ಬೆನ್ನು ಮಾಡಿ ಕೂತ್ಕೊಳ್ತಾರೆ. उन सन्यासियों आदि को क्या मिलता है, करके 10-20 लाख करोड़ इकट्ठा करें. ಆ ಸನ್ಯಾಸಿಗಳಿಗೆ
ಏನು ಸಿಗ್ತದೆ? ಜಾಸ್ತಿ ಅಂದರೆ 10-20 ಲಕ್ಷ ಕೋಟಿ ಹಣ ಸಿಗ್ಬಹುದು. ಮರ್ ಗಯೇ ತೋ ಖಲಾಸ್, ದೇಹ ಬಿಟ್ಟರೆ ಎಲ್ಲವೂ ಖತಮ್ ಆಗ್ತದೆ. फिर दूसरे जन्म में इकट्ठा करना पड़े. तुम बच्चों को जो कुछ मिलता है वह अविनाशी वर्षा हो जाता है. ಅವರು ಮತ್ತೊಂದು ಕಡೆ ಹುಟ್ಟಿ ಬಂದರೆ ಅಲ್ಲಿ ಮತ್ತೆ ಮಠ ಕಟ್ಟಬೇಕು, ಹಣ ಸೇರಿಸಬೇಕು. ನೀವು ಮಕ್ಕಳು ಇಲ್ಲಿ ಯಾವ ಸಂಪಾದನೆ ಮಾಡಿಕೊಳ್ತಾ ಇದ್ದೀರಿ, ಇದು ಅನೇಕ ಜನ್ಮಗಳವರೆಗೆ ನಿಮ್ಮ ಜೊತೆಗೆ ಬರ್ತದೆ. ಇದು ತಂದೆ ಕೊಡುವಂತಹ ಅವಿನಾಶಿ ಆಸ್ತಿಯಾಗಿದೆ. वहाँ धन की लालच होती ही नहीं. ऐसी कोई अप्राप्ति होती नहीं जिसके लिए ಮಾಥಾ ಮಾರನಾ ಪಡೆ. ಸತ್ಯಯುಗದಲ್ಲಿ ಹಣದ ಬಗ್ಗೆ ಲೋಭನೆ ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಅಪ್ರಾಪ್ತಿ ಇರೋದಿಲ್ಲ, ಅಭಾವ ಇರೋದಿಲ್ಲ. कलयुग अंत्य सतयुग आदि में रात दिन का फ़र्क है. वहाँ तो अपार सुख होता है, यहाँ कुछ भी नहीं. ಕಲಿಯುಗದ ಅಂತಿಮ ಸಮಯ ಮತ್ತು ಸತ್ಯಯುಗದ ಆದಿಯ ಸಮಯದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಅಪಾರ ಸುಖ ಇರ್ತದೆ, ಇಲ್ಲಿ ಅಪಾರ ದುಃಖ ಇದೆ. बाबा हमेशा कहते संगम अक्षर के साथ पुरुषोत्तम अक्षर जरूर लिखो. ಸಂಗಮ ಅಕ್ಷರದ ಜೊತೆಗೆ ಪುರುಷೋತ್ತಮ ಸಂಗಮ ಯುಗ ಅಂತ ಅವಶ್ಯವಾಗಿ ಬರೀರಿ. ಸಾಫ್ ಸಾಫ್ ಅಕ್ಷರ ಬೋಲ್ನೆ ಚಾಹಿಯೆ, ಸಮझाने में सहज होता है. ಜ್ಞಾನ ಹೇಳುವಾಗ ಸ್ಪಷ್ಟವಾಗಿ ಅಕ್ಷರಗಳನ್ನು ಹೇಳಬೇಕು, ಆಗ ಕೇಳೋರ್ಗೂ ಅರ್ಥ ಆಗ್ತದೆ. ಮನುಷ್ಯ ಸೇ ದೇವತಾ ಕಿಯೆ तो जरूर संगम पर ही आएगा ना देवता बनाने, ನರ್ಕವಾಸಿ को ಸ್ವರ್ಗವಾಸಿ बनाने. ಪರಮಾತ್ಮನ ಬಗ್ಗೆ ಗಾಯನ ಇದೆ. ಪರಮಾತ್ಮ ಬಂದು ಮನುಷ್ಯರನ್ನು ದೇವತಾ ಮಾಡ್ತಾನೆ ಅಂತ ಅಂದ ಮೇಲೆ ಅವನು ಅವಶ್ಯವಾಗಿ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮ ಯುಗದಲ್ಲಿ ಬರಬೇಕಲ್ವ. मनुष्य जब घोर अंधियारे में होते स्वर्ग क्या होता है पता ही नहीं. ಯಾವಾಗ ಮನುಷ್ಯರು ಘೋರ ಅಂಧಕಾರದಲ್ಲಿ ಮುಳುಗಿರ್ತಾರೆ ಆವಾಗಲೇ ಅವನು ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾನೆ. ಆಗ ನರ್ಕದಲ್ಲಿ ಇರೋರಿಗೆ ಸ್ವರ್ಗ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. और धर्म वाले तो स्वर्ग को देख भी नहीं सकते. इसलिए बाबा कहते हैं तुम्हारा धर्म बहुत सुख देने वाला है. ಇತರ ಧರ್ಮದವರು ಸ್ವರ್ಗನೇ ನೋಡೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿಮ್ಮ ಧರ್ಮ ಬಹಳ ಸುಖ ಕೊಡುವಂತಹ ಧರ್ಮ ಆಗಿದೆ. उनको कहते हैं हेवन, परंतु यह थोड़े ही समझते हैं कि हम भी हेवन में जा सकते हैं. ನಿಮ್ಮ ಧರ್ಮ ಬಹಳ ಸುಖ ಕೊಡುವಂಥ ಧರ್ಮ ಇದೆ, ನಾವು ಆ ಧರ್ಮಕ್ಕೆ ಹೋಗಬಹುದು, ಸ್ವರ್ಗಕ್ಕೆ ಹೋಗಬಹುದು ಅನ್ನೋದು ಅನೇಕರಿಗೆ ಗೊತ್ತೇ ಆಗ್ತಿಲ್ಲ. ಭಾರತವಾಸಿ भी यह भूल गए हैं. हेवन को लाखों वर्ष कह देते. ಭಾರತವಾಸಿಗಳು ಕೂಡ ಇದನ್ನು ಮರ್ತಿದ್ದಾರೆ. ಸ್ವರ್ಗ ಹೋಗಿ ಲಕ್ಷಾಂತರ ವರ್ಷಗಳು ಕಳೆದಿವೆ ಅಂತ ಹೇಳ್ತಿದ್ದಾರೆ. क्रिश्चियन लोग खुद कहते 3000 वर्ष पहले हेवन था. लक्ष्मी नारायण को कहते हैं गॉड गॉडेस. ಕ್ರಿಶ್ಚಿಯನರು ಹೇಳ್ತಾರೆ ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಸ್ವರ್ಗ ಇತ್ತು ಅಂತ. ಅಲ್ಲಿ ಇರುವಂಥ ಲಕ್ಷ್ಮೀನಾರಾಯಣರಿಗೆ ಗಾಡ್ ಗಾಡೆಸ್ ದೇವಿ ದೇವತಾ ಅಂತ ಹೇಳಲಾಗ್ತದೆ. जरूर गॉड ही गॉडेस बनाएंगे. जो मेहनत करनी चाहिए वह हर रोज करनी है. अपना पोता मेल देखना चाहिए. ಆ ಎಲ್ಲ ದೇವತೆಗಳಿಗೂ ದೇವ ಆಗಿರುವಂತಹ ಪರಮಾತ್ಮ ಬಂದು ಮನುಷ್ಯರನ್ನು
ದೇವಿ ದೇವತೆಗಳನ್ನಾಗಿ ಮಾಡ್ತಾರೆ. ದೇವತಾ ಆಗೋದಕ್ಕಾಗಿ ಪರಿಶ್ರಮ ಪಡಬೇಕು. ಪ್ರತಿದಿನ ನಮ್ಮ ಲೆಕ್ಕಾಚಾರವನ್ನು ನಾವೇ ನೋಡ್ಕೋಬೇಕು. ಕೌನ್ಸಿ ಕರ್ಮ इंद्रिय ने धोखा दिया, जबान भी कोई कम नहीं, कोई अच्छी चीज़ देखी तो छिपा कर खा लेंगे. ಯಾವ ಕರ್ಮ ಇಂದ್ರಿಯ ನಮಗೆ ಮೋಸ ಮಾಡ್ತಿದೆ ಅಂತ ನೋಡ್ಕೋಬೇಕು. ನಾಲ್ಗೇನೂ ಕಡಿಮೆ ಇಲ್ಲ. ಯಾವುದಾದ್ರೂ ಒಳ್ಳೆ ಪದಾರ್ಥ ನೋಡಿಬಿಟ್ರೆ ತಿನ್ನಬೇಕು ಅಂತ ಆಸೆ ಆಗ್ತದೆ. समझते थोड़े ही है कि यह भी पाप है, ಚೋರಿ ಹುಯಿನ. ಗೊತ್ತೇ ಆಗೋದಿಲ್ಲ ಇದು ಕೂಡ ಪಾಪ ಆಗಿದೆ ಅಂತ. सो भी शिव बाबा के यज्ञ से चोरी करना बहुत खराब है. ಹೇಳ್ದೆ ಕೇಳದೆ ತಿನ್ನುವುದು ಕೂಡ ಕಳ್ಳತನ ಆಗಿದೆ. ಅದು ಕೂಡ ಶಿವನ ಯಜ್ಞದಿಂದ ಕಳು ಮಾಡೋದು. ಕಖ ಕಾ ಚೋರ್ ಸೋ ಲಖ ಕಾ ಚೋರ್ ಕಹಾ ಜಾತ. ಒಂದುಂಡಿ ತಿಂದ್ರೂ ಕಳ್ಳನೇ, 10 ಉಂಡಿ ತಿಂದ್ರೂ ಕಳ್ಳನೇ. ಬಹುತೋಂಕೋ ಮಾಯಾ ನಾಕ್ ಸೆ ಪಕಡ್ತಿ रहती. ಅದಕ್ಕೆ ಹೇಳ್ತಾರೆ ಆನೆ ಕದ್ದರೂ ಕಳ್ಳನೇ, ಅಡಕೆ ಕದ್ದರೂ ಕಳ್ಳ ಅಂತೆ. ಅನೇಕರಿಗೆ ಮಾಯೆ ಮೂಗನ್ನೇ ಹಿಡಿದು ಬಿಡ್ತದೆ. ಯ ಸಬ್ ಬೂರಿ ಆದತೆ ನಿಕಾಲ್ನಿ, ಅಪ್ನೆ ಪರ್ ಫಟ್ಕಾರ ಡಾಲ್ನಿ ಚಾಹಿಯೆ. जब तक पूरी आदतें है तब तक ऊंच पद पा नहीं सकेंगे. ಈ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ನೀವು ತೆಗೆದುಹಾಕಬೇಕು. ತಪ್ಪು ಮಾಡಿದಾಗ ನಿಮಗೆ ನೀವೇ ಶಿಕ್ಷೆ ಕೊಡಬೇಕು. ಎಲ್ಲಿಯವರೆಗೆ ಕೆಟ್ಟ ಅಭ್ಯಾಸಗಳು ಇರ್ತವೆ ಅಲ್ಲಿಯವರೆಗೆ ನೀವು ಉನ್ನತ ಪದವಿಗೆ ಲಾಯಕ ಆಗೋದಿಲ್ಲ. ಸ್ವರ್ಗ ಮೇ ಜಾನಾ ಬಡಿ ಬಾತ್ ನಹೀ, ಪರಂತು ಕಹಾ ರಾಜಾ ರಾಣಿ ಕಹಾ ಪ್ರಜಾ. ಸ್ವರ್ಗಕ್ಕೆ ಹೋಗೋದೇನೋ ದೊಡ್ಡ ವಿಷಯ ಅಲ್ಲ, ಆದರೆ ಸ್ವರ್ಗದಲ್ಲಿ ರಾಜಾರಾಣಿ ಆಗಬೇಕು. ಎಲ್ಲಿ ರಾಜಾರಾಣಿಯ ಸ್ಥಾನ, ಎಲ್ಲಿ ಪ್ರಜೆಯ ಸ್ಥಾನ. तो बाप कहते कर्म इंद्रियों की बड़ी जांच करनी चाहिए. कौन सी कर्म इंद्रिय धोखा देती, पोता मेल निकालना चाहिए. ಅದಕ್ಕೆ ನಿಮ್ಮ ಕರ್ಮ ಇಂದ್ರಿಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರತಿದಿನ ಲೆಕ್ಕಾಚಾರ ನೋಡಬೇಕು. बाप समझाते मेरे से व्यापार करना है, ऊंच पद पाना है तो श्रीमत पर चलो. यह भी ವ್ಯಾಪಾರ ಹೇನ. ನೀವು ತಂದೆಯ ಜೊತೆಗೆ ವ್ಯಾಪಾರ ಮಾಡ್ತಿದ್ದೀರಿ. ವ್ಯಾಪಾರಿಗಳು ಹೇಗೆ ಪ್ರತಿದಿನ ರಾತ್ರಿ ಲೆಕ್ಕ ನೋಡ್ತಾರೆ, ಹಾಗೆ ನೀವುಗಳು ಕೂಡ ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕಾಚಾರವನ್ನು ನೋಡ್ಕೋಬೇಕು. ಉನ್ನತ ಪದವಿ ಬೇಕೆಂದರೆ ಶ್ರೀಮತದಂತೆ ನಡೆಯಬೇಕು. ಬಾಪ್ ಡೈರೆಕ್ಷನ್ ದೇಂಗೆ, ಉಸ್ಮೇ ಭೀ ಮಾಯಾ ವಿಘ್ನ ಡಾಲೇಗಿ, करने नहीं देगी. ಬಾಪ್ ಕಹತೆ ಯಹ ಭೂಲೋ ಮತ್. ಬಾಬಾ ನಿಮಗೆ ಎಲ್ಲ ರೀತಿಯ ಸಲಹೆಗಳನ್ನು ಕೊಡ್ತಾರೆ. ಮಕ್ಕಳೇ, ಮಾಯೆ ವಿಘ್ನ ಹಾಕುವುದು, ನಿಮ್ಮನ್ನು ತಂದೆಯಿಂದ ದೂರ ಮಾಡುವುದು. ನೀವು ಬಹಳ ಎಚ್ಚರಿಕೆಯಿಂದ ಇರಿ ಅಂತನೂ ಬಾಬಾ ಹೇಳಿಕೊಡ್ತಾರೆ. ಗಫ್ಲತ್ ಕರ್ನೆ ಸೆ ಫಿರ್ ಬಹುತ್ ಪಚ್ತಾಯೆಂಗೆ, ಕಭಿ ಊಂಚ ಪದ್ ನಹಿ ಪಾಯೆಂಗೆ. ಇಷ್ಟೆಲ್ಲ ಬಾಬಾ ಹೇಳಿದ್ರೂ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಎಂದೂ ನಿಮಗೆ ಉನ್ನತ ಪದವಿ ಸಿಗೋದಿಲ್ಲ. ಅಭಿ ತೋ ಖುಷಿ ಸೆ ಕಹತೆ ಹೇ ಹಮ್ ನರ್ ಸೆ ನಾರಾಯಣ್ ಬನೇಂಗೆ, ತೋ ಅಪ್ನೆ ಸೆ ಪೂಛತೆ ರಹೋ ಕಹಾ ಕರ್ಮ ಇಂದ್ರಿಯ ಧೋಖಾ ತೋ ನಹಿ ದೇತಿ. ನೀವೆಲ್ಲ ಮಕ್ಕಳು ಖುಷಿ ಖುಷಿಯಿಂದ ಹೇಳ್ತಿರ್ತೀರಿ ನಾವೇ ನಾರಾಯಣ ಆಗುವುದು ಅಂತ. ಹಾಗಾದರೆ ನಿಮಗೆ ನೀವೇ ಕೇಳ್ಕೊಳ್ಳಿ, ನಿಮಗೆ ಯಾವ ಕರ್ಮ ಇಂದ್ರಿಯವು ಮೋಸ ಮಾಡ್ತಿಲ್ಲ ತಾನೆ. अपनी उन्नति करनी है तो बाप के जो डायरेक्शन है उसे अमल में लाओ. ನಿಮ್ಮ ಉನ್ನತಿಯನ್ನು ನೀವು ಮಾಡ್ಕೋಬೇಕಾದ್ರೆ ತಂದೆ ಕೊಡುವ ಎಲ್ಲ ಆದೇಶಗಳನ್ನು ಪಾಲನೆ ಮಾಡಿ ಅದನ್ನು ಆಚರಣೆಯಲ್ಲಿ ತಂದು ತೋರಿಸ್ರಿ. ಸಾರೆ ದಿನ ಕಾ ಪೋತಾ ಮೇಲ್ ದೇಖೋ,
भूले तो बहुत होती रहती, आंखें बड़ा धोखा देती, तरस पड़ेगा इनको खिलाऊं सौगात दूं, अपना बहुत ಟೈಮ್ ವೇಸ್ಟ್ ಹೋಗ. ಮಕ್ಕಳ ಮೂಲಕ ಅನೇಕ ತಪ್ಪುಗಳು ನಡೀತಾ ಇವೆ. ಕಣ್ಣು ಬಹಳ ಮೋಸ ಮಾಡ್ತದೆ. ಒಬ್ಬರನ್ನ ನೋಡಿದರೆ ಇವರಿಗೆ ಊಟ ಮಾಡಿಸೋಣ, ಇವರಿಗೆ ಏನಾದರೂ ಉಡುಗೊರೆ ಕೊಡೋಣ, ಇವ್ರ ಜೊತೆಗೆ ಮಾತಾಡೋಣ, ಇವರಿಗೆ ಮುಟ್ಟೋಣ ಅಂತ ಸಂಕಲ್ಪ ಬರ್ತದೆ. अपना बहुत टाइम वेस्ट करते. माला का दाना बनने में बड़ी मेहनत है. ಬಾಬಾ ಹೇಳ್ತಾರೆ ಅದರಲ್ಲಿನೇ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೀತಾರೆ. ಆದರೆ ಮುಖ್ಯವಾಗಿ ನಾವು ಮಾಲೆಯ ಮಣಿ ಆಗಲಿಕ್ಕೆ ಪುರುಷಾರ್ಥ ಮಾಡಬೇಕು. 8 रत्न है मुख्य, 9 रत्न कहते, एक तो बाबा है, बाकी 8 बाबा की निशानी तो चाहिए ना, तो बीच में रखा है. कोई ग्रहचारी आदि आती है तो 9 रत्न की अंगूठी आदि पहनाते हैं. इतने ढेर पुरुषार्थ करने वालों से 8 निकलते, पास विथ ऑनर. ಬಾಬಾ ಹೇಳ್ತಾರೆ ಅಷ್ಟರತ್ನಗಳ ಗಾಯನ ಇದೆ. ಅಷ್ಟರತ್ನಗಳ ಜೊತೆಗೆ 9ನೇವರು ಶಿವಬಾಬಾ ಆಗಿದ್ದಾರೆ. ಆ ಶಿವತಂದೆಗೆ 8 ರತ್ನಗಳ ಮಧ್ಯದಲ್ಲಿ ಇಡ್ತಾರೆ. ಉಳಿದ 8 ರತ್ನಗಳು ಅಂದರೆ ಗೌರವದಿಂದ ಪಾಸಾಗುವಂಥವ್ರು. 8 रत्नों की बहुत महिमा है. देह अभिमान में आने से कर्म इंद्रिया बहुत धोखा देती. ದೇಹ ಅಭಿಮಾನದಲ್ಲಿ ಬರುವುದರಿಂದ ಕರ್ಮ ಇಂದ್ರಿಯಗಳು ಬಹಳ ಮೋಸ ಮಾಡ್ತವೆ. भक्ति में चिंता रहती है ना, सिर पर पाप बहुत है, दान पुण्य करे तो ಪಾಪ ಮಿಟ್ ಜಾಯ್. ಭಕ್ತಿಯಲ್ಲೂ ಕೂಡ ಭಕ್ತರಿಗೆ ಚಿಂತೆ ಇರ್ತದೆ, ನಮ್ಮ ತಲೆಯ ಮೇಲೆ ಪಾಪ ಬಹಳಷ್ಟು ಇದೆ. ಆದ್ದರಿಂದ ನಾವು ದಾನ ಪುಣ್ಯ ಮಾಡಿ ಆ ಪಾಪ ಕಳ್ಕೋಬೇಕು ಅಂತ ಚಿಂತೆ ಇರ್ತದೆ. सतयुग में कोई चिंता की बात नहीं, क्योंकि वहाँ ರಾವಣ ರಾಜ್ಯ ಹೀ ನೈ. ಸತ್ಯುಗದಲ್ಲಿ ಚಿಂತೆಯ ವಿಷಯನೇ ಇಲ್ಲ. ಯಾಕೆ ಅಂದರೆ ಅಲ್ಲಿ ರಾವಣ ರಾಜ್ಯ ಇರೋದಿಲ್ಲ. वहाँ भी ऐसी बातें हो, फिर तो नर्क और स्वर्ग में कुछ फर्क ही न रहे. ಅಲ್ಲಿ ಅಂತೂ ಇಂಥ ವಿಚಾರಗಳು ಇರೋದೇ ಇಲ್ಲ. ಸ್ವರ್ಗದಲ್ಲಿ ಯಾರಿಗೂ ಚಿಂತೆ ಇರೋದಿಲ್ಲ. ಸ್ವರ್ಗದಲ್ಲಿಯೂ ಚಿಂತೆ ಇದ್ದಿದ್ದರೆ ಅದು ನರಕ ಆಗ್ತಿತ್ತು. तुमको इतना ऊंच पद पाने के लिए भगवान बैठ पढ़ाते. बाबा याद नहीं पड़ता है तो पढ़ाने वाला टीचर तो याद पड़े. ಬಾಬಾ ಹೇಳ್ತಾರೆ ನಿಮಗಾಗಿ ಸ್ವತಃ ಪರಮಾತ್ಮ ಬಂದು ಓದಿಸ್ತಾನೆ. ನಿಮಗೆ ತಂದೆಯ ನೆನಪು ಬರದಿದ್ದರೆ ಶಿಕ್ಷಕನನ್ನು ನೆನಪು ಮಾಡಿರಿ. अच्छा भला यह याद करो कि हमारा एक ही बाबा ಸದ್ಗುರು. ಒಂದು ವೇಳೆ ಶಿಕ್ಷಕನ ನೆನಪು ಬಂದಿಲ್ಲ ಅಂದರೆ ಸದ್ಗುರುವಿನ ರೂಪದಲ್ಲಿ ಆ ತಂದೆಗೆ ನೆನಪು ಮಾಡಿರಿ. ಮನುಷ್ಯೋನೆ ಆಸುರಿ ಮತ ಪರ್ ಬಾಪ ಕಾ ಕಿತನಾ ತಿರಸ್ಕಾರ ಕಿಯಾ ಹೈ. ಮನುಷ್ಯರು ಆಸುರಿ ಮತದಂತೆ ನಡೆದು ಆ ಪರಮಾತ್ಮನಿಗೆ ಎಷ್ಟೊಂದು ತಿರಸ್ಕಾರ ಮಾಡಿದ್ದಾರೆ. ಬಾಪ್ ಅಬ್ ಸಬ್ ಪರ್ ಉಪಕಾರ ಕರ್ತೆ, ತುಮ್ ಬಚ್ಚೋಂ ಕೋ ಭಿ ಉಪಕಾರ ಕರ್ನಾ ಚಾಹಿ. ತಂದೆ ಬಂದು ಎಲ್ಲರ ಮೇಲೆ ಈಗ ಉಪಕಾರ ಮಾಡ್ತಾರೆ. ನೀವು ಕೂಡ ಅನೇಕರ ಮೇಲೆ ಉಪಕಾರ ಮಾಡಬೇಕು. ಕಿಸಿ ಪರ್ ಭಿ ಅಪಕಾರ ನಹಿ, ಕೋ ದೃಷ್ಟಿ ಭಿ ನಹಿ, ಅಪ್ನಾ ಹಿ ನುಕ್ಸಾನ್ ಕರ್ತೆ. ನಿಮಗೆ ಯಾರ ಮೇಲೇನೂ ಕೆಟ್ಟ ದೃಷ್ಟಿ ಇರಬಾರ್ದು. ಯಾರಿಗೂ ನೀವು ಅಪಕಾರ ಮಾಡಬಾರ್ದು. ಅಪಕಾರ ಮಾಡಿದರೆ ನಿಮಗೆ ನೀವೇ ನುಕ್ಸಾನ ಮಾಡಿಕೊಳ್ತೀರಿ. ವಹ ವೈಬ್ರೇಷನ್ ಫಿರ್ ದೂಸರೋಂ ಪರ್ ಭಿ ಅಸರ್ ಕರ್ತಾ ಹೈ. ಆ ಒಂದು ವೈಬ್ರೇಷನ್ ಅನ್ಯರ ಮೇಲೇನೂ ಪರಿಣಾಮ ಮಾಡ್ತದೆ. ಬಾಪ್ ಕಹತೆ ಹೇ ಬಹುತ್ ಬಡಿ ಮಂಜಿಲ್.
ರೋಜ್ ಅಪ್ನಾ ಪೋತಾ ಮೇಲ್ ದೇಖೋ. ಬಾಬಾ ಹೇಳ್ತಾರೆ, ಗುರಿ ತಲುಪುವುದು ಬಹಳ ಕಷ್ಟದ ಕೆಲಸ ಆಗಿದೆ. ಇದು ಬಹಳ ಎತ್ತರದ ಗುರಿಯಾಗಿದೆ. ಪ್ರತಿದಿನ ನಿಮ್ಮ ಪೋತಾ ಮೇಲನ್ನು ನೋಡ್ಕೊಳ್ಳಿ, ಲೆಕ್ಕಾಚಾರವನ್ನು ನೋಡ್ಕೊಳ್ಳಿ. कोई विकर्म तो नहीं बनाया, यह है ही विकर्मी दुनिया, ವಿಕರ್ಮಿ ಸಂವತ್. ಪ್ರತಿದಿನ ನೋಡ್ಕೊಳ್ಳಿ, ನೀವು ಯಾವುದೇ ರೀತಿಯ ವಿಕರ್ಮ ಮಾಡಿಲ್ಲ ತಾನೆ. ಈ ಜಗತ್ತು ಇರೋದೇ ವಿಕರ್ಮಿಗಳ ಜಗತ್ತು. ಇಲ್ಲಿಯ ಸಂವತ್ಸರಕ್ಕೆ ಹೆಸರು ಕೂಡ ವಿಕರ್ಮಿ ಸಂವತ್ ಅಂತ ಇದೆ. विकर्मा जीत देवताओं के संवत का कोई को पता नहीं. ದೇವತೆಗಳ ಸಂವತ್ತೇನಿತ್ತು ಅದು ವಿಕರ್ಮಾಜೀತ ಸಂವತ್ತಿತ್ತು. ನಂತರ विकर्माजीत संवत को 5000 वर्ष हुए, फिर बाद में विकर्म संवत शुरू होता है. ಮೊದಲು ವಿಕರ್ಮಾಜೀತ ಸಂವತ್ತಿತ್ತು, ನಂತರ ವಿಕರ್ಮ ಸಂವತ ಶುರು ಆಗ್ತದೆ. ಹಿಂದೂ ವರ್ಷಗಳಿಗೆ ಒಂದೊಂದು ಹೆಸರಿರ್ತದೆ, ಸಂವತ್ಸರ ಅಂತ ಹೇಳ್ತಾರೆ. ಸೊ ಮೊದಲು ವಿಕರ್ಮಾಜೀತ್ ಸಂವತ್ತಿರ್ತಿತ್ತು, ಈಗ ವಿಕರ್ಮಿ ಸಂವತ್ತ ಶುರು ಆಗಿದೆ. ರಾಜಾ ಯೇ ಭಿ ವಿಕರ್ಮ ಕರ್ತೆ ರಹತೆ, ತಬ್ ಬಾಪ್ ಕಹತೆ ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಮೈ ತುಮ್ಕೋ ಸಮझाता हूँ. ಇಲ್ಲಿ ರಾಜರು ಪ್ರಜೆಗಳು ಎಲ್ಲರೂ ವಿಕರ್ಮ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಬಂದು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ರಾವಣ ರಾಜ್ಯ ಮೇ ತುಮ್ಹಾರೆ ಕರ್ಮ ವಿಕರ್ಮ ಬನ್ ಜಾತೆ. ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮಗಳೆಲ್ಲ ವಿಕರ್ಮ ಆಗಿಬಿಡ್ತವೆ. ಸತ್ಯುಗ್ ಮೇ ಕರ್ಮ ಅಕರ್ಮ ಹೋತೆ. ಸತ್ಯುಗದಲ್ಲಿ ನೀವು ಮಾಡುವ ಎಲ್ಲ ಕರ್ಮಗಳು ಅಕರ್ಮ ಆಗ್ತಿತ್ತು. ವಿಕರ್ಮ ಬಂತಾ ಹೀ ನೈ, ಅಲ್ಲಿ ವಿಕರ್ಮನೇ ಆಗ್ತಿರಲಿಲ್ಲ. ವಹಾ ವಿಕಾರ ಕಾ ನಾಮ್ ಹೀ ನೈ, ಅಲ್ಲಿ ವಿಕಾರದ ಹೆಸರೇ ಇರೋದಿಲ್ಲ. ಯ ಜ್ಞಾನ ಕಾ ತೀಸರಾ ನೇತ್ರ ಅಭಿ ತುಮ್ಕೋ ಮಿಲಾ ಹೈ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ತುಮ್ ಬಚ್ಚೆ ಬಾಪ್ ಕೆ ದ್ವಾರ ತ್ರಿನೇತ್ರಿ ತ್ರಿಕಾಲದರ್ಶಿ ಬನೆ ಹೋ. ತಂದೆಯ ಮೂಲಕ ನೀವು ತ್ರಿನೇತ್ರಿ ಮತ್ತು ತ್ರಿಕಾಲದರ್ಶಿ ಆಗಿದ್ದೀರಿ. ಮನುಷ್ಯ ಕೋಯಿ ಬನಾ ನ ಸಕೆ. ಮನುಷ್ಯರು ಯಾರೂ ನಿಮ್ಮನ್ನು ತ್ರಿನೇತ್ರಿ ತ್ರಿಕಾಲದರ್ಶಿಯನ್ನಾಗಿ ಮಾಡೋದಿಲ್ಲ. ಪಹಲೆ ಜಬ್ ಆಸ್ತಿಕ ಹೋ ತಬ್ ತ್ರಿನೇತ್ರಿ ತ್ರಿಕಾಲದರ್ಶಿ ಬನೆ. ಸಾರಾ ಡ್ರಾಮಾ ಕಾ ರಾಜ್ ಬುದ್ಧಿ ಮೇ ಹೈ. ಮೊದಲು ನೀವು ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಆಸ್ತಿಕರಾಗಬೇಕು. ಆಗ ನೀವು ತ್ರಿನೇತ್ರಿ ಮತ್ತು ತ್ರಿಕಾಲದರ್ಶಿಗಳು ಆಗ್ತೀರಿ. ಈಗ ನಿಮ್ಮ ಬುದ್ಧಿಯಲ್ಲಿ ಡ್ರಾಮಾ ಕಾ ರಾಜ ಹೈ. ಮೂಲ ವತನ್ ಸೂಕ್ಷ್ಮ ವತನ್ 84 ಕಾ ಚಕ್ರ ಸಬ್ ಬುದ್ಧಿ ಮೇ. ನಾಟಕದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇದೆ. ಮೂಲವತನ ಸೂಕ್ಷ್ಮವತನ 84 ಜನ್ಮಗಳ ಚಕ್ರ ಎಲ್ಲವೂ ನಿಮ್ಮ ಬುದ್ಧಿಯಲ್ಲಿ ಇದೆ. ಪಹಲೆ ಏಕ ಧರ್ಮ ಫಿರ್ ಪೀಛೆ ಔರ್ ಧರ್ಮ ಆತೆ ಹೇ ವೃದ್ಧಿ ಕೋ ಪಾತೆ ರಹತೆ. ಉನ್ ಧರ್ಮ ಸ್ಥಾಪಕೋಂ ಕೋ ಗುರು ನಹಿ ಕಹಿ. ಮೊದಲು ಈ ನಾಟಕದಲ್ಲಿ ಒಂದೇ ಧರ್ಮ ಇತ್ತು, ನಂತರ ಅನೇಕ ಧರ್ಮಗಳು ಬಂದು ಈಗ ವೃದ್ಧಿಯಾಗಿದೆ. ಇತರ ಧರ್ಮ ಸ್ಥಾಪಕರಿಗೆ ಗುರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ಯಾರೂ ಸದ್ಗತಿ ಕೊಡೋದಿಲ್ಲ. ಸರ್ವಕಿ ಸದ್ಗತಿ ಕರ್ನೆ ವಾಲಾ ಸದ್ಗುರು ಏಕ ಹಿ, ಬಾಕಿ ವಹ ಕೋಯಿ ಸದ್ಗತಿ ಕರ್ನೆ ಥೋಡೆ ಹಿ ಆತೆ. ಸರ್ವರ ಸದ್ಗತಿ ಮಾಡುವಂತಹ ಗುರು ಒಬ್ಬನೇ ಇದ್ದಾನೆ, ಬಾಕಿ ಬೇರೆ ಯಾರೂ ಕೂಡ ಮನುಷ್ಯ ಆತ್ಮರಿಗೆ ಗತಿ ಸದ್ಗತಿ ಕೊಡೋದಿಲ್ಲ. ವಹ ಧರ್ಮ ಸ್ಥಾಪಕ ಹೈ, ಕ್ರೈಸ್ಟ್ ಕೋ ಯಾದ್ ಕರ್ನೆ ಸೆ ಸದ್ಗತಿ ಥೋಡೆ ಹಿ ಹೋಗಿ, ವಿಕರ್ಮ ವಿನಾಶ್ ಥೋಡೆ ಹಿ ಹೋಂಗೆ. ಅವರೆಲ್ಲರೂ ಧರ್ಮಸ್ಥಾಪಕರು.
ಆಯಾ ಧರ್ಮಸ್ಥಾಪಕರನ್ನು ನೆನಪು ಮಾಡಿದರೆ ಅವರ ಅನುಯಾಯಿಗಳಿಗೆ ಸದ್ಗತಿ ಸಿಗೋದಿಲ್ಲ. ಅವರ ವಿಕರ್ಮಗಳು ವಿನಾಶನೂ ಆಗೋದಿಲ್ಲ. कुछ भी नहीं, उन सब को भक्ति की लाइन में कहा जाएगा. ಅವರೆಲ್ಲರೂ ಭಕ್ತಿಯ ಸಾಲಿನಲ್ಲಿ ಇದ್ದಾರೆ ಅಂತ ಹೇಳಬಹುದು. ಜ್ಞಾನ ಕಿ ಲೈನ್ ಮೇ ಸಿರ್ಫ್ ತುಮ್ ಹೋ. ಜ್ಞಾನದ ಸರತಿಯಲ್ಲಿ ಕೇವಲ ನೀವು ಮಕ್ಕಳು ಮಾತ್ರ ಇದ್ದೀರಿ. ತುಮ್ ಪಂಡೇ ಹೋ. सबको शांति धाम सुख धाम का रास्ता बताते हो. बाप भी लिबरेटर गाइड है. उस बाप को याद करने से ही विकर्म विनाश होंगे. ನೀವು ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗ ತೋರಿಸ್ತೀರಿ. ಶಿವಬಾಬಾನೂ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ. ಆ ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮಗಳು विनाश ಆಗ್ತವೆ. अभी तुम बच्चे अपने विकर्म विनाश करने का पुरुषार्थ कर रहे, तो तुम्हें ध्यान रखना है कि एक तरफ पुरुषार्थ, दूसरे तरफ विकर्म न होता रहे. ಬಾಬಾ ಹೇಳ್ತಾರೆ, ಒಂದು ಕಡೆ ಪುರುಷಾರ್ಥ ಮಾಡೋದು, ಯೋಗ ಮಾಡೋದು, ಮತ್ತೊಂದು ಕಡೆ ಪಾಪದ ಕೆಲಸ ಮಾಡೋದು, ಈ ಥರ ಆಗಬಾರದು. ಪುರುಷಾರ್ಥದ ಜೊತೆಗೆ ವಿಕರ್ಮ ಮಾಡಿದರೆ ಆ ವಿಕರ್ಮಕ್ಕೆ 100ರಷ್ಟು ಶಿಕ್ಷೆ ವಿಧಿಸಲಾಗ್ತದೆ. ಜಿತ್ನಾ ಹೋ ಸಕೆ ವಿಕರ್ಮ ನ ಕರೋ. पुरुषार्थ के साथ विकर्म किया तो 100 गुना हो जाएगा, नहीं तो एडिशन भी होगी, नाम भी बदनाम करेंगे. ಬಾಬಾ ಹೇಳ್ತಾರೆ, ಪುರುಷಾರ್ಥ ಸೇವೆಯ ಜೊತೆಗೆ ಪಾಪದ ಕೆಲಸ ಮಾಡಿದರೆ ಪಾಪ ಬೆಳೀತಾ ಹೋಗ್ತದೆ, ನಿಮ್ಮ ಹೆಸರಿಗೆ ಕಳಂಕ ಬರ್ತದೆ. ಜಬ್ಕಿ ಜಾನ್ತೆ ಹೋ ಭಗವಾನ್ ಹಮ್ಕೋ ಪಢಾತೆ ಹೇ, तो फिर कोई विकर्म नहीं करना चाहिए. छोटी चोरी या बड़ी चोरी पाप तो हो जाता है ना. ಸಣ್ಣ ಕಳ್ಳತನನೇ ಇರಲಿ ದೊಡ್ಡ ಕಳ್ಳತನನೇ ಇರಲಿ ಅದು ಪಾಪ ಆಗಿಬಿಡ್ತದೆ. यह आंखें बड़ा धोखा देती हैं. बच्चों की चलन से समझ जाते हैं. कभी ख्याल भी न आए कि यह हमारी स्त्री है, हम ब्रह्मा कुमार कुमारी है, ಶಿವ ಬಾಬಾಕ್ಕೆ ಪೋತ್ರೆ. ಕಣ್ಣು ಬಹಳ ಮೋಸ ಮಾಡ್ತದೆ. ನಿಮ್ಮ ಪತ್ನಿಗೆ ನೋಡಿದಾಗ ಇವರು ನನ್ನ ಪತ್ನಿ ಎಂಬ ವಿಚಾರನೂ ಬರಬಾರದು. ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಎಂಬ ಭಾವನೆ ಇರಬೇಕು. हमने बाबा से प्रतिज्ञा की है, राखी बांधी है, फिर आंखें क्यों धोखा देती है. ನಾವು ಬಾಬೋರ್ ಮುಂದೆ ಪ್ರತಿಜ್ಞೆ ಮಾಡಿದ್ದೀವಿ, ಪವಿತ್ರತೆಯ ರಾಖಿ ಕಟ್ಟಿಸ್ಕೊಂಡಿದ್ದೀವಿ, ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ದೀವಿ, ಮತ್ತೆ ಯಾಕೆ ನಮ್ಮ ಕಣ್ಣು ನಮಗೆ ಮೋಸ ಮಾಡ್ತದೆ. याद के बल से कोई भी कर्म इंद्रियों के धोखे से छूट सकते हो. ನೆನಪಿನ ಬಲದಿಂದ ನೀವು ಕರ್ಮೇಂದ್ರಿಯಗಳ ಮೋಸದಿಂದ ಮುಕ್ತ ಆಗ್ಬೋದು. ನೆನಪಿನ ಶಕ್ತಿಯಿಂದ ಕರ್ಮೇಂದ್ರಿಯದ ಮೋಸದಿಂದ ನೀವು ಮುಕ್ತ ಆಗ್ಬೋದು. बड़ी मेहनत चाहिए. स्त्री पुरुष भी आपस में यही बातें करो. हम तो बाबा से पूरा वर्षा लेंगे, टीचर से पूरा पढ़ेंगे. ऐसा टीचर कभी मिल न सके जो बेहद की नॉलेज दे. ಸ್ತ್ರೀ ಪುರುಷರು ಪರಸ್ಪರ ಮಾತಾಡುವಾಗಲೂ ತಂದೆಯಿಂದ ನಾವು ಸಂಪೂರ್ಣ ಆಸ್ತಿ ಪಡ್ಕೊಳ್ತೇವೆ ಅಂತ ಹೇಳಬೇಕು. ಶಿಕ್ಷಕನಿಂದ ಸಂಪೂರ್ಣ ಪಾಠ ಕಲಿಬೇಕು. लक्ष्मी नारायण ही नहीं जानते इस नॉलेज को, तो उनके पिछाड़ी आने वाले कैसे जान सकते. ಇಂತಹ ಜ್ಞಾನ ಕೊಡುವಂಥ ಶಿಕ್ಷಕ ಸಂಗಮ ಯುಗ ಬಿಟ್ಟರೆ ಇನ್ನು ಯಾವ ಯುಗದಲ್ಲೂ ನಮಗೆ ಸಿಗೋದಿಲ್ಲ. ಈ ಜ್ಞಾನ ಸತ್ಯಯುಗದಲ್ಲಿ ಇರೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ಗೊತ್ತಿರಲ್ಲ ಅಂದರೆ ಅವರ ಹಿಂದೆ ಬರುವಂತಹ ಅವರ ವಂಶಜರಿಗೆ
ಈ ಜ್ಞಾನ ಹೇಗೆ ಗೊತ್ತಿರ್ತದೆ? बाप कहते यह सृष्टि के आदि मध्य अंत्य का ज्ञान सिर्फ तुम जानते हो संगम पर. सृष्टि चक्ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಕೇವಲ ಸಂಗಮ ಯುಗದಲ್ಲಿ ಮಕ್ಕಳಿಗೆ ಮಾತ್ರ ಗೊತ್ತಾಗ್ತದೆ. बाबा बहुत समझाते, यह करो ऐसे करो, फिर यहाँ से उठे खलास. यह नहीं समझते कि शिव बाबा हमको कहते. ಬಾಬಾ ಹೇಳ್ತಾರೆ, ಆ ಥರ ಮಾಡಿರಿ, ಈ ಥರ ಮಾಡಿರಿ, ಹೀಗೆ ನಡೀರಿ, ಎಲ್ಲ ರೀತಿಯಿಂದನೂ ಸಲಹೆ ಕೊಡ್ತಾರೆ. ಆದರೆ ಮಕ್ಕಳು ಕ್ಲಾಸ್ ಬಿಟ್ಟು ಹೊರಗೆ ಹೋದ ಕೂಡಲೇ ಎಲ್ಲವನ್ನೂ ಮರೀತಾರೆ. हमेशा समझो शिव बाबा कहते हैं, इनका फ़ोटो भी नहीं रखो. ಬ್ರಹ್ಮ ಮುಖದಿಂದ ಏನೇ ಬಂದ್ರೂ ಕೂಡ ಶಿವಬಾಬಾ ತಿಳಿಸ್ತಾ ಇದ್ದಾರೆ ಅಂತಲೇ ತಿಳ್ಕೊಳ್ಳಿ. ಬ್ರಹ್ಮ ತಂದೆಯ ಫೋಟೋನೂ ಇಟ್ಕೋಬೇಡಿ. ಯಹ ರಥ ತೋ ಲೋನ್ ಲಿಯಾ ಹೈ, ಯಹ ಭೀ ಪುರುಷಾರ್ಥಿ, ಯಹ ಭೀ ಕಹತೆ ಹೈ ಮೈ ಬಾಬಾ ಸೆ ವರಸಾ ಲೇ ರಹಾ. ಬ್ರಹ್ಮ ಬಾಬವರು ಕೂಡ ಪುರುಷಾರ್ಥಿಯಾಗಿದ್ದಾರೆ. ಹೇಳ್ತಾರೆ, ನಾನು ಶಿವತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದೀನಿ ಅಂತ. ತುಮಾರೆ ಸದೃಶ ಯಹ ಭೀ ಸ್ಟೂಡೆಂಟ್ ಲೈಫ್ ಮೇ ಆಗೆ ಚಲ್ ತುಮ್ಹಾರಿ ಮಹಿಮಾ ಹೋಗಿ. ಬಾಬಾ ಹೇಳ್ತಾರೆ, ನಿಮ್ಮ ಥರನೇ ಬ್ರಹ್ಮ ಬಾಬವರು ಕೂಡ ಈಶ್ವರೀಯ ವಿದ್ಯಾರ್ಥಿಯಾಗಿದ್ದಾರೆ. ಬ್ರಹ್ಮ ತಂದೆಯ ಮಹಿಮೆ ಎಷ್ಟಿದೆಯೋ ಅಷ್ಟೇ ಮಹಿಮೆ ಮುಂದೆ ನಿಮಗೂ ಮಾಡೋರಿದ್ದಾರೆ. यह सब बातें सिवाय बाप के कोई समझा न सके. तकदीर में नहीं है तो ಸಂಶಯ ಉಠ್ತಾ है. ಈ ಎಲ್ಲ ಮಾತುಗಳನ್ನು ಶಿವತಂದೆಯ ವಿನಃ ಬೇರೆ ಯಾರೂ ನಿಮಗೆ ಹೇಳೋದಿಲ್ಲ. ಆದರೆ ಯಾರ ಭಾಗ್ಯದಲ್ಲಿ ಇರೋದಿಲ್ಲವೋ ಅವರಿಗೆ ಸಂಶಯ ಬರ್ತದೆ. ಶಿವ ಬಾಬಾ कैसे आकर पढ़ाएंगे, मैं नहीं मानता. मानते नहीं तो फिर शिव बाबा को याद भी कैसे करेंगे. ಕೆಲವರಿಗೆ ಸಂಶಯ ಬಂದು ಕೇಳ್ತಾರೆ, ಅದು ಹೇಗೆ ಪರಮಾತ್ಮ ಬಂದು ಓದಿಸ್ತಾನೆ ನಿಮಗೆ, ನಾವಂತೂ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಒಪ್ಪದೇ ಇರುವಂಥವರು ಆ ತಂದೆಯನ್ನು ಹೇಗೆ ನೆನಪು ಮಾಡ್ತಾರೆ? ವಿಕರ್ಮ ವಿನಾಶ ಹೋ ನಹಿ ಸಕೆ. ಅವರು ನೆನಪು ಮಾಡೋದಿಲ್ಲ, ಅವ್ರ ವಿಕರ್ಮನೂ ನಾಶ ಆಗೋದಿಲ್ಲ. यह सारी नंबरवार राजधानी स्थापन हो रही, दास दासियाँ भी तो चाहिए ना. ಬಾಬಾ ಹೇಳ್ತಾರೆ, ನಂಬರ್ವಾರ್ ರಾಜಧಾನಿ ಸ್ಥಾಪನೆ ಆಗ್ತಿದೆ. ರಾಜಧಾನಿಯಲ್ಲಿ ಎಲ್ಲ ಥರದ ಜನ ಬೇಕು. ರಾಜ ರಾಣಿ ಬೇಕು, ಪ್ರಜೆಗಳು ಬೇಕು, ದಾಸದಾಸಿಯರು ಬೇಕು. राजाओं को दासियाँ भी दहेज में मिलती. यहाँ ही इतनी दासियाँ रखते हैं तो सतयुग में कितनी होंगी. ರಾಜರ ಜೊತೆಗೆ ರಾಜಕುಮಾರಿಯ ಜೊತೆಗೆ ಅನೇಕ ದಾಸಿಯರನ್ನು ವರದಕ್ಷಿಣೆಯ ರೂಪದಲ್ಲಿ ಕೊಡ್ತಾರೆ. ಇಲ್ಲಿವರೆಗೂ ಕೂಡ ಆ ಪದ್ಧತಿ ಇತ್ತು ಭಾರತದಲ್ಲಿ. ಅಂದ ಮೇಲೆ ಸತ್ಯುಗದಲ್ಲಿ ಎಷ್ಟು ಜನ ದಾಸಿಯರಿದ್ದಿರಬಹುದು? ऐसा थोड़े ही ढीला पुरुषार्थ करना है जो दासदासी जाकर बने. ನಾವು ದಾಸದಾಸಿಯಾಗುವಂತಹ ಕಡಿಮೆ ಪುರುಷಾರ್ಥ ಮಾಡಬಾರದು. ಬಾಬಾ ಸೆ ಪೂಛ ಸಕ್ತೆ ಹೋ, ಬಾಬಾ ಅಭಿ ಮರ್ ಜಾಯ್ ತೋ ಕ್ಯಾ ಪದ ಮಿಲೇಗಾ. ನೀವು ಬಾಬಾವ್ರಿಗೆ ಕೇಳ್ಬೋದು, ಈ ಕ್ಷಣದಲ್ಲಿ ನಾನು ದೇಹ ಬಿಟ್ಟರೆ ನನಗೆ ಯಾವ ಪದವಿ ಸಿಗ್ಬಹುದು? ಅಪ್ನಾ ಪೋತಾ ಮೇಲ್ ಆಪೇ ಹಿ ದೇಖೋ. ನಿಮ್ಮ ಲೆಕ್ಕಾಚಾರ ನೀವೇ ನೋಡ್ಕೊಳ್ಳಿ. ಅಂತ್ಯ ಮೇ ನಂಬರ್ವಾರ್ ಕರ್ಮಾತೀತ ಅವಸ್ಥಾ ಹೋ ಜಾನಿ ಹೇ. ಕೊನೆಗೆ ಎಲ್ಲರ ಸ್ಥಿತಿಯು ಕರ್ಮಾತೀತ ಸ್ಥಿತಿ ಬಂದ್ಬಿಡ್ತದೆ. ಯಹ ಹೇ ಸಚ್ಚಿ ಕಮಾಯಿ. ಉಸ್ ಕಮಾಯಿ ಮೇ रात दिन कितना बिजी रहते. सट्टे वाले जो होते हैं वह एक हाथ से खाना खाते, दूसरे हाथ से फ़ोन पर कारोबार चलाते रहते. ಬಾಬಾ ಹೇಳ್ತಾರೆ, ತಂದೆ ನಮಗೆ
ಸತ್ಯ ಸಂಪಾದನೆಯ ಉಪಾಯ ಹೇಳ್ಕೊಡ್ತಾರೆ. ಹೊರಗಿನ ಜನ ಸುಳ್ಳು ಸಂಪಾದನೆಯೂ ಮಾಡ್ತಾ ಇದ್ದಾರೆ. ಜೂಜಾಡುವಂಥವರು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿರ್ತಾರೆ, ಇನ್ನೊಂದು ಕೈಯಲ್ಲಿ ಆ ಒಂದು ವ್ಯವಹಾರ ಮಾಡ್ತಿರ್ತಾರೆ. अब बताओ ऐसे आदमी ज्ञान में कैसे चल सकेंगे, कहते हैं हमको फुर्सत का. ಆ ಥರ ಶೇರ್ ಮಾರ್ಕೆಟ್ ಮಾಡೋರು, ಜೂಜಾಡೋರು, ಅವ್ರಿಗೆ ಫುರ್ಸತ್ತೇ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅವ್ರು ಹೇಗೆ ಜ್ಞಾನಕ್ಕೆ ಬರ್ತಾರೆ? ಅರೆ ಸಚ್ಚಿ ಕಮಾಯಿ ತೋ ಯಹಾ ಮಿಲ್ತಿ ಹೇ, ರಾಜಾಯಿ ಮಿಲ್ತಿ ಹೇ. ಅವರಿಗೇನು ಗೊತ್ತು ನಿಜವಾದ ರಾಜ್ಯ ಭಾಗ್ಯ, ನಿಜವಾದ ಪ್ರಾಪ್ತಿ ಇಲ್ಲಿ ಸಿಗ್ತದೆ ಅಂತ. ಬಾಪಕ್ಕೂ ಸಿರ್ಫ ಯಾದ್ ಕರೋ ತೋ ವಿಕರ್ಮ विनाश होंगे. अष्ट देवता आदि को भी याद करते हैं ना, उनकी याद से कुछ भी मिलता नहीं. ನೀವು ಕೇವಲ ತಂದೆಯನ್ನು ನೆನಪು ಮಾಡಿರಿ, ಆಗ ಮಾತ್ರ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಮನುಷ್ಯರು ಅವರವರ ಇಷ್ಟ ದೇವತೆಗಳನ್ನು ನೆನಪು ಮಾಡ್ತಾರೆ. ಅವರ ನೆನಪಿನಿಂದ ಭಕ್ತರಿಗೆ ಏನೂ ಸಿಗೋದಿಲ್ಲ. बाबा बार बार हर एक बात पर समझाते, जो फिर ऐसे कोई ना कहे कि फलानी बात पर तो समझाया नहीं. ಬಾಬಾ ಬಾರಿ ಬಾರಿಗೂ ಒಂದೊಂದು ವಿಷಯದ ಬಗ್ಗೆನೂ ತಿಳಿಸ್ತಾ ಇರ್ತಾರೆ. ಯಾಕೆ ಅಂದರೆ ಕೊನೆಗೆ ಮಕ್ಕಳು ಈ ಥರ ಹೇಳಬಾರ್ದು, ಇಂಥ ವಿಷಯದ ಬಗ್ಗೆ ಬಾಬಾ ನಮಗೆ ತಿಳಿಸಲೇ ಇಲ್ಲ ಅಂತ ಹೇಳಬಾರ್ದು. तुम बच्चों को पैगाम भी सबको देना है. ನೀವು ಮಕ್ಕಳು ಎಲ್ಲರಿಗೂ ಸಂದೇಶ ತಲುಪಿಸಬೇಕು. ಏರೋಪ್ಲೇನ್ से भी पर्चे गिराने के लिए कोशिश करनी चाहिए. ವಿಮಾನದ ಮೂಲಕ ಪತ್ರಿಕೆಗಳನ್ನು ಹಂಚುವಂಥ ಅಭ್ಯಾಸ ಮಾಡಬೇಕು. उसमें लिखो शिव बाबा ऐसे कहते, ब्रह्मा भी शिव बाबा का ಬಚ್ಚ ಹೈ. ಆ ಕರಪತ್ರಗಳಲ್ಲಿ ಶಿವನ ಆದೇಶ ಈ ಥರ ಇದೆ, ಶಿವನ ಭಗವಾನ ವಾಚ ಈ ಥರ ಇದೆ ಅಂತ ಬರೆದು ಹಾಕ್ರಿ. ಬ್ರಹ್ಮ ಬಾಬವರು ಕೂಡ ಶಿವನ ಮಗ ಆಗಿದ್ದಾರೆ. ಪ್ರಜಾಪಿತಾ ಹೇ ತೋ ವಹ ಭಿ ಬಾಪ್, ಯಹ ಭಿ ಬಾಪ್. ಆದರೆ ಅವರು ಸಾಕಾರ ಜಗತ್ತಿಗೆ, ಪ್ರಜೆಗಳಿಗೆ ಪಿತಾ ಆಗಿದ್ದಾರೆ. ಹೀಗಾಗಿ ಬ್ರಹ್ಮ ಬಾಬಾನೂ ತಂದೆ ಆಗಿದ್ದಾರೆ, ಶಿವ್ ಬಾಬಾನೂ ತಂದೆ ಆಗಿದ್ದಾರೆ. ಶಿವ್ ಬಾಬಾ कहने से भी बहुत बच्चों को प्रेम के आंसू आ जाते. ಶಿವ್ ಬಾಬಾ ಅಂತ ಹೇಳಿದರೆ ಸಾಕು, ಅನೇಕ ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬರ್ತದೆ. ಕಭಿ देखा भी नहीं, लिखते हैं बाबा कब आकर आपसे मिलेंगे, बाबा ಬಂಧನ್ ಸೇ छुड़ाओ. ಕೆಲವರು ಬಾಬಾವ್ರನ್ನ ನೋಡಿರೋದೇ ಇಲ್ಲ, ಆದರೂ ಪತ್ರ ಬರೀತಾರೆ, ಬಾಬಾ ನಾನು ಬಂಧನದಿಂದ ಮುಕ್ತ ಆದ ಕೂಡಲೇ ನಿಮ್ಮನ್ನು ನೋಡಲಿಕ್ಕೆ ಬರ್ತೀವಿ, ನಮಗೆ ಈ ಬಂಧನದಿಂದ ಮುಕ್ತ ಮಾಡಿರಿ. बहुतों को बाबा का फिर प्रिंस का भी साक्षात्कार होता है. ಅನೇಕರು ಬಂದು ಬ್ರಹ್ಮ ಬಾಬಾವ್ರನ್ನ ನೋಡಿದಾಗ ಬ್ರಹ್ಮ ತಂದೆಯ ಮೂಲಕ ಅವರಿಗೆ ದೇವತಾ ಕುಮಾರ ಅಥವಾ ರಾಜಕುಮಾರನ ಸಾಕ್ಷಾತ್ಕಾರ ಆಗ್ತಿತ್ತು. आगे चल बहुतों को साक्षात्कार होंगे, फिर भी पुरुषार्थ तो करना पड़े. ಮುಂದೆ ಹೋದಾಗ ನಿಮಗೂ ಕೂಡ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಸಾಕ್ಷಾತ್ಕಾರ ನೋಡಿದ ಕೂಡಲೇ ಪುರುಷಾರ್ಥ ನಿಲ್ಲಿಸಬಾರದು, ಪುರುಷಾರ್ಥ ಮಾಡ್ತಾನೇ ಇರಬೇಕು. ಮನುಷ್ಯ ಕೋ मरते समय भी कहते भगवान को याद करो, तुम भी देखेंगे पिछाड़ी में खूब पुरुषार्थ करेंगे, याद करने लगेंगे. ಮನುಷ್ಯರಿಗೆ ಹೇಳ್ತಾರೆ ಸಾಯುವಾಗ ಭಗವಂತನ ನೆನಪು ಮಾಡ್ರಿ ಅಂತ. ಹಾಗೆ ನೀವು ಕೂಡ ಕೊನೆ ಕಾಲದಲ್ಲಿ ಬಹಳ ಪುರುಷಾರ್ಥ ಮಾಡಬೇಕು, ತಂದೆಯನ್ನು ನೆನಪು ಮಾಡಬೇಕು. बाप राय देते बच्चे समय मिले
ಉಸ್ಮೆ ಪುರುಷಾರ್ಥ ಕರ್ ಮೇಕಪ್ ಕರ್ಲು. ಬಾಬಾ ಹೇಳ್ತಾರೆ, ಮುಂದೆ ಸಮಯ ಬಹಳ ಕಡಿಮೆ ಇದೆ. ಸಿಕ್ಕಿರುವ ಸಮಯದಲ್ಲಿನೇ ಉಳಿದಿರುವ ಪುರುಷಾರ್ಥವನ್ನು ಮಾಡಿಕೊಳ್ಳಿರಿ. बाप की याद में रह विकर्म विनाश करो तो पीछे आते भी आगे जा सकते हो. जैसे ट्रेन लेट होती है तो मेकअप कर लेते हैं ना. ಬಾಬಾ ಹೇಳ್ತಾರೆ, ಕೊನೆಗೆ ಬಂದವರು ಕೂಡ ಹಳಬರಕ್ಕಿಂತ ಮುಂದೆ ಹೋಗಬಹುದು. ಹೇಗೆ ಟ್ರೈನು ಲೇಟಾಗಿ ಹೊರಟ್ರೆ ಮಧ್ಯದಲ್ಲಿ ಫಾಸ್ಟಾಗಿ ಹೋಗಿ ಸಮಯವನ್ನು ಮೇಕಪ್ ಮಾಡ್ಕೊಂಡು ಬಿಡ್ತಾರೆ, ಸಮಯಕ್ಕೆ ಸರಿಯಾಗಿ ತಲುಪಿಸ್ತಾರೆ. ತುಮಕೋ ಭೀ ಯಹಾ ಸಮಯ ಮಿಲ್ತಾ ಹೇ ತೋ ಮೇಕಪ್ ಕರ್ ಲೋ, ಯಹಾ ಆಕರ್ ಕಮಾಯಿ ಕರ್ನೆ ಲಗ್ ಜಾओ. ಇಷ್ಟು ಸಮಯ ಏನು ವೇಸ್ಟ್ ಮಾಡಿದಿರಿ ಅದನ್ನು ಈಗ ಸಫಲ ಮಾಡಿಕೊಳ್ಳಿ. ಮಧುಬನಕ್ಕೆ ಬಂದು ಹೆಚ್ಚಿನ ಸಂಪಾದನೆ ಮಾಡಿಕೊಳ್ಳ್ರಿ. ಬಾಬಾ ರಾಯ್ ಭೀ ದೇತೆ ಹೇ ಐಸೆ ಐಸೆ ಕರೋ, अपना कल्याण करो, ಬಾಪ್ ಕಿ ಶ್ರೀಮತ್ ಪರ್ ಚಲೋ. ಬಾಬಾ ಸಲಹೆ ಕೊಡ್ತಾರೆ, ಮಕ್ಕಳೇ ಈ ಥರ ನಡೀರಿ, ನಿಮ್ಮ ಕಲ್ಯಾಣ ಮಾಡಿಕೊಳ್ಳಿ, ತಂದೆಯ ಶ್ರೀಮತದಂತೆ ನಡೀರಿ. ಏರೋಪ್ಲೇನ್ ಸೆ ಪರ್ಚೆ ಗಿರಾओ, जो मनुष्य समझे यह तो बरोबर ठीक पैगाम देते रहते. ವಿಮಾನದ ಮೂಲಕ ಕರಪತ್ರಗಳನ್ನು ಹಂಚ್ರಿ. ನೋಡಿ ಜನ ತಿಳ್ಕೋಬೇಕು, ಇವರು ಕೊಡುವ ಸಂದೇಶ ಬಹಳ ಸರಿಯಾಗಿದೆ ಅಂತ. ಭಾರತ್ ಕಿತನಾ ಬಡಾ ಹೈ, सबको मालूम पड़ना चाहिए. जो फिर ऐसे न कहे कि बाबा हमको तो पता ही नहीं पड़ा. ಭಾರತ ದೇಶ ಎಷ್ಟೊಂದು ದೊಡ್ಡದಾಗಿದೆ, ಮೂಲೆ ಮೂಲೆಗೂ ಈ ಸಂದೇಶ ತಲುಪಬೇಕಾಗಿದೆ. ಕೊನೆಗೆ ಯಾರೂ ಕೂಡ ನಮಗೆ ಗೊತ್ತೇ ಆಗಲಿಲ್ಲ ಅಂತ ದೂರಬಾರದು, ಹೇಳಬಾರದು. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप को याद प्यार, गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. सेंसिबल बन अपनी जांच करनी है कि आंखें धोखा तो नहीं देती है. ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ತಮ್ಮ ಪರೀಕ್ಷೆಯನ್ನು ತಾವೇ ನೋಡ್ಕೋಬೇಕು. ನಿಮಗೆ ನಿಮ್ಮ ಕಣ್ಣು ಮೋಸ ಮಾಡ್ತಿಲ್ಲ ತಾನೆ. कोई भी कर्म इंद्रिय के वश हो, उल्टा कर्म नहीं करना है. ಯಾವುದೇ ಕರ್ಮ ಇಂದ್ರಿಯಕ್ಕೆ ವಶ ಆಗಿ ಉಲ್ಟಾ ಕೆಲಸ ಮಾಡಬಾರದು. याद के बल से कर्म इंद्रियों के धोखे से छूटना है. ನೆನಪಿನ ಬಲದಿಂದ ನೀವು ಕರ್ಮ ಇಂದ್ರಿಯಗಳ ಮೋಸದಿಂದ ಮುಕ್ತ ಆಗಬೇಕು. ಎರಡನೇದು, इस सच्ची कमाई के लिए समय निकालना है. पीछे आते भी पुरुषार्थ से मेकअप कर लेना है. यह विकर्म विनाश करने का समय है, इसलिए कोई भी विकर्म नहीं करना है. ಈ ಸತ್ಯ ಸಂಪಾದನೆಗಾಗಿ ನಿಮ್ಮ ಸಮಯವನ್ನು ಬಿಡು ಮಾಡ್ಕೋಬೇಕು. ಹಿಂದೆ ಬಂದರೂ ಪುರುಷಾರ್ಥದಲ್ಲಿ ಮುಂದೆ ಹೋಗುವ ಸಾಧನೆ ಮಾಡಬೇಕು. ವಿಕರ್ಮ ವಿನಾಶ ಮಾಡಿಕೊಳ್ಳುವ ಸಮಯ ಇದಾಗಿರೋದ್ರಿಂದ ಯಾವುದೇ ಹೊಸ ವಿಕರ್ಮ ಮಾಡಬಾರದು. वरदान. बालक सो मालिक के पाठ द्वारा निरहंकारी और निराकारी भव. ಬಾಲಕ್ ಸೋ ಮಾಲಿಕ ಆಗುತ್ತೇವೆ ಎಂಬ ಪಾಠದ ಮೂಲಕ ನಿರಹಂಕಾರಿ ಮತ್ತು ನಿರಾಕಾರಿ ಆಗಿರಿ. बालक बनना अर्थात हद के जीवन का परिवर्तन होना. ಬಾಲಕ ಆಗುವುದು ಅಂದರೆ ಹದ್ದಿನ ಜೀವನವನ್ನು ಪರಿವರ್ತನೆ
ಮಾಡಿಕೊಳ್ಳುವುದು. कोई कितने भी बड़े देश का मालिक हो, धन व परिवार का मालिक हो, लेकिन बाप के आगे सब बालक है. ಯಾರೆಷ್ಟೇ ದೊಡ್ಡ ಶ್ರೀಮಂತರಾಗಿರಬಹುದು, ದೊಡ್ಡ ದೇಶದ ಮಾಲೀಕ ಆಗಿರಬಹುದು, ಆದರೆ ಎಲ್ಲರೂ ತಂದೆಗೆ ಬಾಲಕರಾಗಿದ್ದಾರೆ. ತುಮ್ ಬ್ರಾಹ್ಮಣ ಬಚ್ಚೆ ಭಿ ಬಾಲಕ್ बनते हो तो बेफिक्र बादशाह और भविष्य में ವಿಶ್ವ ಕೆ ಮಾಲಿಕ್ ಬಂತೆ. ನೀವು ಸಂಗಮ ಯುಗದ ಬ್ರಾಹ್ಮಣ ಮಕ್ಕಳು ಬಾಲಕ ಆಗ್ತೀರಿ, ಆಗ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗ್ತೀರಿ ಮತ್ತು ಭವಿಷ್ಯದಲ್ಲಿ ವಿಶ್ವದ ಮಾಲೀಕ ಆಗ್ತೀರಿ. ಬಾಲಕ್ ಸೋ ಮಾಲೀಕ ಹೂँ ಯಹ ಸ್ಮೃತಿ ಸದಾ ನಿರಹಂಕಾರಿ ನಿರಾಕಾರಿ ಸ್ಥಿತಿ ಕಾ ಅನುಭವ ಕರಾತಿ. ಬಾಲಕ್ ಸೋ ಮಾಲಿಕ್ ಆಗಿದ್ದೇನೆ ಎಂಬ ಸ್ಮೃತಿ ನಿಮಗೆ ಸದಾ ನಿರಹಂಕಾರಿ ನಿರಾಕಾರಿ ಸ್ಥಿತಿಯ ಅನುಭವ ಮಾಡಿಸುತ್ತದೆ. ಬಾಲಕ್ ಅರ್ಥಾತ್ ಬಚ್ಚಾ ಬನನ ಮಾನ ಮಾಯಾ ಸೆ ಬಚ್ಚ ಜಾನ. ಬಾಲಕ ಆಗುವುದು ಅಂದರೆ ತಂದೆಗೆ ಮಗು ಆಗುವುದು. ಮಗು ಆಗುವುದು ಅಂದರೆ ಮಾಯೆಯಿಂದ ರಕ್ಷಿಸಿಕೊಳ್ಳುವುದು. ಯಾರು ತಂದೆಯ ಮಗು ಆಗ್ತಾರೋ ಅವರು ಮಾಯೆಯಿಂದ ಸುರಕ್ಷಿತವಾಗಿ ಇರ್ತಾರೆ, ದೂರ ಆಗಿ ಇರ್ತಾರೆ. ತಂದೆಯ ಮಗು ಆಗುವುದು ಅಂದರೆ ಸದಾ ಮಾಯೆಯಿಂದ ದೂರ ಇದ್ದು ತಮ್ಮ ರಕ್ಷಣೆ ಮಾಡಿಕೊಳ್ಳುವುದು. ಶ್ಲೋಗನ್. ಪ್ರಸನ್ನತಾ ಹಿ ಬ್ರಾಹ್ಮಣ ಜೀವನ್ ಕಿ पर्सनालिटी है, तो सदा प्रसन्न चित्त रहो. ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ. ಆದ್ದರಿಂದ ಸದಾ ಪ್ರಸನ್ನ ಚಿತ್ತ ಆಗಿ ಇರಬೇಕು. ಅವ್ಯಕ್ತ ಸೂಚನೆ. ಸಂಕಲ್ಪೋं की शक्ति जमा कर ಶ್ರೇಷ್ಠ ಸೇವಾಕ್ಕೆ ನಿಮಿತ್ತ ಬನೋ. ಶುದ್ಧ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗಿರಿ. जो कार्य आज के अनेक पदमपति नहीं कर सकते हैं, वह आपका एक संकल्प आत्मा को पद्मापदमपति बना सकता है. इसलिए श्रेष्ठ संकल्प की शक्ति जमा करो. ಯಾವ ಕೆಲಸ ಇಂದಿನ ಪದ್ಮಾಪದಂಪತಿ ಕೋಟ್ಯಾಧೀಶರು ಮಾಡಲಿಕ್ಕೆ ಆಗೋದಿಲ್ಲ, ಆ ಕೆಲಸ ನಿಮ್ಮ ಒಂದು ಸಂಕಲ್ಪದಿಂದ ಆಗಿಬಿಡ್ತದೆ. ನಿಮ್ಮ ಒಂದು ಶ್ರೇಷ್ಠ ಸಂಕಲ್ಪ ನಿಮ್ಮನ್ನು ಪದ್ಮಾಪದಂಪತಿಯನ್ನಾಗಿ ಮಾಡಿಬಿಡ್ತದೆ. ಶ್ರೇಷ್ಠ ಸಂಕಲ್ಪ ಕಿ ಶಕ್ತಿ ಜಮಾ ಕರೋ. ಅದಕ್ಕಾಗಿ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿರಿ. श्रेष्ठ संकल्प की शक्ति को ऐसा स्वच्छ बनाओ जो जरा भी व्यर्थ की अस्वच्छता भी न हो, तब यह शक्ति कमाल के कार्य करेगी. ಶ್ರೇಷ್ಠ ಸಂಕಲ್ಪದ ಶಕ್ತಿ ಎಷ್ಟು ಸ್ವಚ್ಛ ಆಗಿರಬೇಕೆಂದರೆ ಅದರಲ್ಲಿ ವ್ಯರ್ಥದ ಅಸ್ವಚ್ಛತೆ ಅಂಶ ಮಾತ್ರನೂ ಇರಬಾರದು. ಆಗ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಕೆಲಸ ಮಾಡ್ತದೆ. ಅಚ್ಚ. ಓಂ ಶಾಂತಿ. ಎನ್ನ ಎದೆಯ
ಜೇನಸುಧೆಯು ಹೃದಯಕ್ಕೆ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ. ನಾವು ನಿಮ್ಮ ಮಕ್ಕಳು, ನೀವು ಜ್ಞಾನ ಸಿಂಧು. ಸಹಜ ರಾಜ ಯೋಗದಿಂದ ನಮ್ಮ ಬಾಳು ಬೆಳಗಿತು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯೋ ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾ